ಕೋಲಾರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾರಾಮಾರಿ ನಡೆದಿರತಕ್ಕಂಥ ವಿಚಾರ ನಿಮಗೆ ಗೊತ್ತೇ ಇದೆ. ನಿನ್ನೆ ಈ ಸಭೆಯಲ್ಲಿ ಗಲಾಟೆ ಮತ್ತು ಮಾರಾಮಾರಿ ಸಂಬಂಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರುಗಳು ದಾಖಲಾಗಿವೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕಾಂಗ್ರೆಸ್ ಮುಖಂಡರು ಖುದ್ದು ಠಾಣೆಗೆ ಹಾಜರಾಗಿ ದೂರು ಮತ್ತು ಪ್ರತಿದೂರನ್ನು ದಾಖಲು ಮಾಡಿದ್ದಾರೆ. ಅಮರನಾಥ್ ವಿರುದ್ಧ ಹಲ್ಲೆ ಮತ್ತು ಜೀವ ಬೆದರಿಕೆ ದೂರನ್ನು ಸಚಿವ ಮುನಿಯಪ್ಪ ಬಣದ ಮುಖಂಡರು ದಾಖಲಿಸಿದರೆ, ಕೊತ್ತೂರು ಮಂಜುನಾಥ್ ಬಣದ ಅಮರನಾಥ್ ಅವರಿಂದ ಪ್ರಸಾದ್ ಬಾಬು ಹಾಗೂ ಜಿಲ್ಲಾಧ್ಯಕ್ಷರ ವಿರುದ್ಧ ಪ್ರತಿದೂರನ್ನು ಸಲ್ಲಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಕೋಲಾರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆದಿದ್ದ ಸಭೆಯಲ್ಲಿ ಪರಸ್ಪರ ನೂಕಾಟ, ತಳ್ಳಾಟ, ಗಲಾಟೆ ಎಲ್ಲ ನಡೆದು ಮಾರಾಮಾರಿಯಾಗಿತ್ತು. ಕಲ್ಚರಲ್ ಆಗಿ ನಾನು ತೊಡಸ್ಕೊಂಡಿದ್ದೀನಿ. ನಾನು ಸಾಂಸ್ಕೃತಿಕವಾಗಿ ತೊಡಸ್ಕೊಂಡಿರೋ ಮನುಷ್ಯ ನಾನು ಅಲ್ವಾ. ಆ ಥರದಿಂದ ರಾಜಕಾರಣ ನನಗೆ ಮುಖ್ಯ ಅಂತ ಅನಿಸ್ತಾ ಇದೆ. ಆದರೂ ಸಹ ಆಯ್ತಾ, ನಾನು ರಾಜಕಾರಣ ಬಿಡೋದಿಲ್ಲ. ಅರ್ಥ ಆಯ್ತಾ. ಅಂದ್ಕೊಂಡಿರೋ ದೋಷಃ ಇವರೆಲ್ಲಾನು ಆಯ್ತಾ, ಇವರೆಲ್ಲಾನು ಎದುರು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೋ ಇಲ್ಲಂತ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೋಗ್ಲಿ ಅನ್ನೋ ತಾರಕ್ಕೆ ಕತ್ತಿಸ್ಕೋಗಂತ ಕೆಲಸ ಮಾಡ್ಬೋದು. ಇವರು ಸರ್ವತ ಆಗೋದಿಲ್ಲ ಅದು. ಇನ್ನು ಸ್ಟ್ರಾಂಗ್ ಆಗ್ತೀನಿ, ಪಕ್ಷ ಕಟ್ತೀನಿ. ಜನ ನಮ್ಮ ಪರ ಇದ್ದಾರೆ, ನಿಜವಾದ ಕಾರ್ಯಕರ್ತರು ನಮ್ಮ ಪರ ಇದ್ದಾರೆ. ಇವತ್ತು ಅಲ್ಲೇ ಮಾಡಿದವ್ರು ಯಾರಿದ್ದಾರೆ, ಅವ್ರ ಮುಖ ಸಹ ನಾನು ನೋಡ್ಲಿಲ್ಲ. ಒಂದು ದಿವಸನೂ ಸಹ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಅವ್ರ ಮುಖ ನೋಡ್ಲಿಲ್ಲ. ಅಂತವರೆಲ್ಲ ಇವತ್ತು ಬಂದ್ಬಿಟ್ಟು ಬಾಡಿಗೆ ಗೂಂಡಾಗಳ ತರ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ನಮ್ಮ ಜಿಲ್ಲಾಧ್ಯಕ್ಷ ಇದ್ದೀನಿ ನಾನು.